ಪ್ರವಾಸೋದ್ಯಮಕ್ಕೆ ಭಿಕ್ಷುಕಿಯ ಅಪಹರಣಕ್ಕೆ ಯತ್ನಿಸಿದ ಘಟನೆ ನಡೆದಿದೆ. 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಕರೆದೊಯ್ತಾ ಇದ್ದ ಸಂದರ್ಭದಲ್ಲಿ ಜನರ ಕೈಗೆ ಸಿಕ್ಕಿಬೀಳ್ತಾರೆ ಈ ದುರುಳರು. ಚಾಮರಾಜನಗರದ ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಟಿ ನರಸೀಪುರ ಮೂಲದ ಅಪ್ರಾಪ್ತೆಯ ಅಪಹರಣಕ್ಕೆ ಯತ್ನಿಸಿದ್ದಾರೆ. ಕೇರಳ ಮೂಲದ ನಾಲ್ವರು ದುಷ್ಕರ್ಮಿಗಳಿಂದ ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೊಳ್ಳೇಗಾಲದಲ್ಲಿ 4 ಜನ ಯುವಕರನ್ನ ಬಂಧಿಸಿದ್ದಾರೆ ಖಾಕಿ ಪಡೆ. ಕೊಳ್ಳೇಗಾಲದಲ್ಲಿ ಭಿಕ್ಷೆ ಬಿಡ್ತಾ ಇದ್ದಂತಹ ಅಪ್ರಾಪ್ತ ಅಪ್ರಾಪ್ತ ಹುಡುಗಿಯನ್ನ ಅಪಹರಣ ಮಾಡೋದಕ್ಕೆ ಅಂತ ಯತ್ನಿಸ್ತಾರೆ, ಕಿಡ್ನಾಪ್ ಮಾಡೋದಕ್ಕೆ ಅಂತ ಯತ್ನಿಸ್ತಾರೆ. 4 ಜನ ದುಷ್ಕರ್ಮಿಗಳು ಟಿ ನರಸೀಪುರ ಮೂಲದ ಅಪ್ರಾಪ್ತಿಯನ್ನ ಕೇರಳ ಮೂಲದ 4 ಜನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಪ್ರಯತ್ನಿಸ್ತಾರೆ. ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂತಹ ಹುಡುಗಿಯನ್ನ ಮೈಸೂರಿನತ್ತ ಕರೆದೊಯ್ತಾ ಇರ್ತಾರೆ, ಕಿಡ್ನಾಪ್ ಮಾಡಿಕೊಂಡು. ಅದಾದ ಮೇಲೆ ಜನರ ಕೈಗೆ ಸಿಕ್ಕಿಬೀಳ್ತಾರೆ ಈ ದುರುಳರು. ಕೇರಳದ ಮಲ್ಲಪುರಂ ನಿವಾಸಿಗಳು ಇವರು. ಆಯೂಬ್ ಇಸ್ಮಾಯಿಲ್, ಅಲಿ ಉಮರ್ ಇನ್ನು ಕೊಳ್ಳೇಗಾಲರ ಪೊಲೀಸರ ವಶದಲ್ಲಿದ್ದಾರೆ. ಸದ್ಯ ಅಪ್ರಾಪ್ತೆ ಸೇರಿದಂತೆ 4 ಯುವಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಅಪ್ರಾಪ್ತ ಯುವತಿಯನ್ನ ಅಂದ್ರೆ ಪೋಷಕರ ಕಡೆಗೆ ಕೊಡುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಸಂಬಂಧಪಟ್ಟಂತವರ ಕಡೆ ಒಂದು ಕಡೆ ಭಿಕ್ಷೆ ಬಿಡ್ತಾ ಇದ್ದ ಅಂದ್ರೆ ಆಕೆ ಪರಿಸ್ಥಿತಿ ಹೇಗಿದೆ, ಭಿಕ್ಷೆ ಬಿಡ್ತಾ ಇದ್ದ ಹುಡುಗಿಯರನ್ನು ಬಿಡಲ್ಲ, ಅವ್ರನ್ನೂ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡೋದಕ್ಕೆ ಹಗಲೇ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲಿದ್ದಂತಹ ಸಾರ್ವಜನಿಕರು ಸಮಯ ಪ್ರಜ್ಞೆಯಿಂದ ಈ 4 ಜನರನ್ನ ಹಿಡ್ಕೊಳ್ತಾರೆ. ಅದಾದ್ಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬಂದು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುರೇಂದ್ರ, ನೋಡ್ತಾ ಇದ್ದೀವಿ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹೇಗೆ ಹಿಡಿದ್ರು ಜನ ಇವರನ್ನೆಲ್ಲ, ಹೇಗೆ ನಡೀತು ಈ ಘಟನೆ? ಹೌದು ಶಿಲ್ಪ, ಕೇರಳ ಮೂಲದ 4 ಯುವಕರು ಪ್ರವಾಸಕ್ಕೆಂದು ಅವರು ಕೊಳ್ಳೇಗಾಲ ಮತ್ತೆ ತಮಿಳುನಾಡಿನ ಅಂದ್ರೆ ಹನೂರಿನ ಭಾಗಕ್ಕೆ ಇಂದು ಬಂದಿರ್ತಾರೆ. ಬಂದಂತ ವೇಳೆ ಅಪ್ರಾಪ್ತ ಭಿಕ್ಷುಕಿಯನ್ನ ಅಪಹರಣ ಮಾಡಲು ಮುಂದಾದಂತ ವೇಳೆ ಸಾರ್ವಜನಿಕರು ಆತರ 4ರನ್ನ ಹಿಡಿದುಕೊಂಡಿರುವ ಘಟನೆ ನಡೆದಿದೆ. ಅಂದ್ರೆ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದ ಸಮೀಪ ಇಂದು ಸಂಜೆ ಈಗ 4:30 ಸುಮಾರಿಗೆ ಈ ಘಟನೆ ನಡೆದಿದ್ದು, ಕೇರಳದ ಮಲ್ಲಪುರಂನ ಮೂಲದ ಆಯೂಬ್ ಇಸ್ಮಾಯಿಲ್ ಮತ್ತು ಆಲಿ ಹಾಗೂ ಸಾದಿಕ್ ಎಂಬುವರು ಸದ್ಯ ಪೊಲೀಸರ ವಶದಲ್ಲಿ ಇದ್ದಾರೆ. ಕೊಳ್ಳೇಗಾಲ ಬಸ್ ನಿಲ್ದಾಣದ ಮುಂಭಾಗ ಟಿ ನರಸೀಪುರ ಮೂಲದ 16 ವರ್ಷದ ಅಪ್ರಾಪ್ತ ಭಿಕ್ಷುಕಿ ಒಬ್ಬಳನ್ನ ಇವರು ಕೊಳ್ಳೇಗಾಲ ಬಸ್ ನಿಲ್ದಾಣದ ಮುಂದೆ ಅಪಹರಣ ಮಾಡ್ಕೊಂಡು ಬಂದು ಆಕೆಯನ್ನ ಮೈಸೂರಿನ ಕಡೆಗೆ ಕರೆದೊಯ್ಯುವಂತ ವೇಳೆ ಮಧುವನಹಳ್ಳಿ ಸಮೀಪ ಪಾದಾಚಾರಿಗೆ ಆ ಕಾರು ಗುದ್ದಿದೆ. ಇನ್ನು ಕಾರು ಗುದ್ದಿದ ನಂತರ ಅವರು ನಿಲ್ಲಿಸದೆ ಪರಾರಿಯಾಗುವ ಯತ್ನದಲ್ಲಿದ್ದಾಗ ಸ್ಥಳೀಯ ಯುವಕರು ಆ ಕಾರನ್ನ ತಡೆದಿದ್ದಾರೆ. ತಡೆದಂತ ವೇಳೆ ಅವರು ಅಪ್ರಾಪ್ತ ಭಿಕ್ಷುಕಿಯನ್ನ ಅಪಹರಣ ಮಾಡ್ತಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ 4 ಯುವಕರು ಹಾಗೂ ಅಪ್ರಾಪ್ತಿಯನ್ನ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಅವರು 4 ಕೂಡ ಪಾನಮತ್ತರಾಗಿದ್ದು ತಿಳಿದು ಬಂದಿದೆ. ಸದ್ಯ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದ್ದು, ಅಪ್ರಾಪ್ತಿಯನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದರೆ ಆಕೆ ಎಲ್ಲಿಗೆ ಹೋಗ್ತಾ ಇದ್ರು, ಜೊತೆಗೆ ಇವರು ಎಲ್ಲಿಗೆ ಆಕೆಯನ್ನ ಕರೆದುಕೊಂಡು ಹೋಗ್ತಾ ಇದ್ರು ಎಂಬ ಎಲ್ಲಾ ಮಾಹಿತಿಗಳು ತನಿಖೆಯಿಂದಷ್ಟೇ ತಿಳಿದು ಬರ್ಬೇಕಾಗಿದೆ. ಸದ್ಯ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸರ ವಶದಲ್ಲಿ ಸದ್ಯ 4 ಯುವಕರು ಇದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಸುರೇಂದ್ರ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಆ 4 ಜನರನ್ನು ಕೂಡ ಅಂದರೆ ಈಗ ಇವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಚಾಮರಾಜನಗರದ ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಪಾಪ ಭಿಕ್ಷೆ ಬೇಡ್ತಾ ಇದ್ದ ಹುಡುಗಿಯನ್ನ ಅಲ್ಲಿಂದ ಎತ್ತಾಕೊಂಡು ಹೋಗೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಅಲ್ಲಿನ ಸಾರ್ವಜನಿಕರನ್ನೇ ಅವ್ರನ್ನ ಹಿಡಿದು ಥಳಿಸಿ ಬುದ್ಧಿ ಕಲಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಭಿಕ್ಷೆ ಬೇಡಕ್ ಬಂದ್ರಿ ಹಿಂಗ್ ಮಾಡೋಣಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.